ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಟೈಗರ್ ಸಚಿನ್ ಮಾತಾಡೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರ KD ಮೂವಿ ಹೆಂಗೈತಿ. ನಾನು ಮೊನ್ನೆ 2 ದಿನದಿಂದ ಬಿಟ್ಟ ಫಸ್ಟ್ ಶೋಕ ಹೋಗಿದ್ನಿ, ನೈಟ್ ಶೋಕ್ ಹೋಗಿದ್ನಿ. ಫಸ್ಟ್ ಶೋ ಅಲ್ಲ, ಸಾರಿ, ಫಸ್ಟ್ ಡೇ ನೈಟ್ ಶೋಕ್ ಹೋಗಿದ್ನಿ. 100 ರೂಪಾಯಿ ಟಿಕೆಟ್ ಐತಿ ನಮ್ಮಲ್ಲಿ, ಅಂದ್ರೆ ಜಮಖಂಡಿ ಸುವರ್ಣ ಥಿಯೇಟರ್ ಒಳಗ 100 ರೂಪಾಯಿ ಟಿಕೆಟ್ ಕೊಟ್ಟು ನಾವು ನೋಡಿದೀವಿ. 100 ರೂಪಾಯಿ ಕೊಟ್ಟಿದ್ದಕ್ಕ KD ಮೂವಿ ಈಕ್ವಲ್ ಐತೇನೋ? ಹೌದು, 100 ರೂಪಾಯಿ ಅಲ್ಲ, 200 ರೂಪಾಯಿ ಕೊಟ್ರು ಈ KD ಮೂವಿಗೆ ರೊಕ್ಕ ಕೊಟ್ಟಿದ್ದಕ್ಕೆ ಸಾರ್ಥಕ ಅಲ್ಲ ಅನಿಸ್ತೈತಿ ನನ್ನ ಅಭಿಪ್ರಾಯ. ಇನ್ನ KD ಮೂವಿ ಕೀ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರ, ಪ್ರೇಮ್ ಸರ್ ಡೈರೆಕ್ಷನ್ ಮಾಡಿರೋದ್ರಿಂದ ಹಾಡುಗಳಂತೂ ಸೂಪರ್ ಅದಾವು. ಹಾಡುಗಳಂತೂ ಅದಕ್ಕ ಏನೂ ಅನ್ನುವಂಗಿಲ್ಲ, 2 ಮಾತಿಲ್ಲ. ಹಾಡಂತೂ ಸೂಪರ್ ಬಾ. ಇನ್ನು KD ಮೂವಿ ಸೆನ್ಸರ್ ಬೋರ್ಡ್ದವರು KD ಮೂವಿ ಒಳಗೇನು ಕೆಲವೊಂದು ಸೀನ್ಗಳನ್ನ, ಕೆಲವೊಂದು ಹಾಡುಗಳನ್ನ ಡಿಲೀಟ್ ಮಾಡಿಬಿಟ್ಟಾರ, ಅಂದ್ರೆ ಕಟ್ ಮಾಡಿಬಿಟ್ಟಾರ. ಸೊ 2 ಗಂಟೆ 55 ನಿಮಿಷ ಇರೋ ಫಿಲ್ಮ್ 2 ಗಂಟೆ 30 ನಿಮಿಷನ ಮಾಡಿ ತೆಗ್ದಾರ. ಅಂದ್ರೆ 9 ಗಂಟೆಗೆ ನಾವು ಥಿಯೇಟರ್ ಒಳಗೆ ಹೋದಿವಿ, 11:30 ಗಂಟೆಗೆ ಹೊರಗೆ ಬಂದಿವಿ. ಎಷ್ಟಾಯ್ತು? 2 ಗಂಟೆ 30 ನಿಮಿಷ ಆಯ್ತು. ಇನ್ನ ಕೀ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರ, ಈ ಮೂವಿ ಒಳಗೆ ಬರುವಂತ ಎಲ್ಲಾ ಕ್ಯಾರೆಕ್ಟರ್ಗಳ ಇಂಟ್ರೊಡಕ್ಷನ್ ಏನೈತಲ್ಲ, ಸೂಪರ್ ಅದಾವ. ಕಾಮಿಡಿ ಕಿಲಾಡಿಗಳ ಕಾಮಿಡಿ ಮಾಡೋರಾಗ್ಲಿ, ನೆಕ್ಸ್ಟ್ ಹೀರೋಗಳಾಗ್ಲಿ, ವಿಲನ್ಗಳಾಗ್ಲಿ ಎಲ್ಲ ಸೂಪರ್ ಬೈತೆ. ಇದ್ರೊಳಗ ರಮೇಶ್ ಅರವಿಂದ್ ಸರ್ದ ಇಂಟ್ರೊಡಕ್ಷನ್ ಆಗಲಿ, ಧ್ರುವ ಸರ್ಜಾ ಅವ್ರದ್ದು ಇಂಟ್ರೊಡಕ್ಷನ್ ಆಗಲಿ, ಕಿಚ್ಚ ಸುದೀಪ್ ಅವ್ರದ್ದಾಗಲಿ, ನೆಕ್ಸ್ಟ್ ನಮ್ಮ ರವಿಶಂಕರ್ ಸರ್ದಾಗಲಿ, ನೆಕ್ಸ್ಟ್ ನಮ್ದು ಇವ್ರು ಯಾರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಆಗಲಿ, ಇನ್ನೊಮ್ಮೆ ಹೇಳಿದ್ನಿ ಕಾಣಿಸ್ತೈತಿ, ರಮೇಶ್ ಅರವಿಂದ್ ಅದಾಗಲಿ, ಶಿಲ್ಪಾ ಶೆಟ್ಟಿದಾಗಲಿ, ಇವೆಲ್ಲ ಹೆಂಗದಾವಪ್ಪ ಅಂತಂದ್ರೆ ಒಂದು ಮೂವಿನ ಕಣ್ಣಿಗೆ ಹಬ್ಬ ಕೊಡುವಂಗ ಐತೆ. ಬಟ್ ಫಸ್ಟ್ ನಿಮಗೆ ಏನಾಗ್ತೈತೆ ಅಂದ್ರೆ ಇಂಟರ್ವಲ್ ತನಕ ಸ್ವಲ್ಪ ಬೋರಿಂಗ್ ಹೋಯ್ತೈತೆ. ಯಾಕಂದ್ರೆ ಮೂವಿ ಒಳಗೆ ಹೈಪ್ ಪಾಯಿಂಟ್ ಏನೈತಲ್ಲ, ಆಫ್ಟರ್ ಇಂಟರ್ವಲ್ ಹೈಪ್ ಪಾಯಿಂಟ್ ಸ್ಟಾರ್ಟ್ ಆಗ್ತೈತಿ. ಇದ್ರೊಳಗೆ ಪ್ರತಿಯೊಂದು ಡೈಲಾಗ್, ಪ್ರತಿಯೊಂದು ಸಂಭಾಷಣೆ ಹೇಳಿಕೊಟ್ಟು ಬರ್ದಂಗೈತಿ. ಇದ್ರೊಳಗ ನಮ್ಮ ನಟಿ ಕೂಡ ಪಕ್ಕಾ ಜವಾರಿ ಹುಡುಗಿನಂಗೆ ಇದ್ರೊಳಗೆ ಆಕ್ಟ್ ಮಾಡ್ಯಾರ. ಸೊ ಈ ಮೂವಿ ಒಳಗ ನೆಗೆಟಿವ್ ಪಾಯಿಂಟ್ಸ್ ತೆಗಿಬೇಕಪ್ಪ ಅಂತಂದ್ರ ಏನ್ ತೆಗಿಬಹುದು? ಇದ್ರ ಒಳಗ ಡಬ್ಬಿಂಗ್ ಕ್ರಿಯೇಟ್ ಆಗಿಲ್ಲ ಅನಿಸ್ತೈತಿ ನನಗ, ಅಂದ್ರೆ ಡಬ್ಬಿಂಗ್ ಕರೆಕ್ಟ್ ಆಗಿಲ್ಲ ಅನಿಸ್ತೈತಿ. ಯಾಕಪ್ಪ ಅಂತಂದ್ರ ಕೆಲವೊಂದು ಸಂಭಾಷಣೆ ಒಳಗ, ಈಗ ರೇಷ್ಮಾ ನಾಯರ್ ಆಗ್ಲಿ, ನೆಕ್ಸ್ಟ್ ಧ್ರುವ ಸರ್ಜಾ ಅವರು ಜಗಳಾಡುವಾಗ ಕ್ಲಿಯರ್ ಸಂಭಾಷಣೆ ನಮಗ್ ಕೇಳಿಸಿಲ್ಲ, ಆಡಿಯನ್ಸ್ ಕೇಳಿಸಿಲ್ಲ. ಒಂಥರ ಗದ್ಲ ಜಗಳ ಮಾಡಿದವ್ರ ನಂಗ ಏನು ಡಿಟೇಲ್ಸ್ ಆಗಿ ಕೇಳಿಸಿಲ್ಲ. ಹಿಂಗ ಕೆಲವೊಂದು ಡಬ್ಬಿಂಗ್ ಮಾಡುವಲ್ಲಿ ಸ್ವಲ್ಪ ಕೆಲವೊಂದು ಕಡೆ ವಿಫಲ ಆಗ್ಯಾರ ಅಂತೇಳಿ ನನಗೆ ಅನಿಸ್ತೈತಿ ನೆಗೆಟಿವ್ ಪಾಯಿಂಟ್ಸ್ ಒಳಗ. ಇನ್ನು ಪಾಸಿಟಿವ್ ಪಾಯಿಂಟ್ಸ್ ಒಳಗೆ ಬಂದಾಗ, ಇದು ಕಂಪ್ಲೀಟ್ಲಿ ರೌಡಿಸಮ್ ಮಾಸ್ ಫ್ಯಾಮಿಲಿ ಮೂವಿ. ನೀವೆಲ್ಲಾ ಫ್ಯಾಮಿಲಿದವರು ಕೂಡಿ ಹೋಗಿ ನೋಡಬಹುದು ಮೂವಿ. ಇದಿಷ್ಟೇ ಹೇಳ್ತೇನೆ ನಾನು. ಯಾಕಂದ್ರೆ ಧ್ರುವ ಸರ್ಜಾ ಅವರು 3 ವರ್ಷ ಆದ ನಂತರ KD ಫಿಲ್ಮ್ ತಂದಾರಪ್ಪ ಅಂತಂದ್ರ, ಪ್ರೇಮ್ ಸರ್ ಡೈರೆಕ್ಷನ್ ನಲ್ಲಿ ಅದರ 3 ವರ್ಷಕ್ಕೆ ಏನು ಎಫರ್ಟ್ ಕೊಟ್ಟಾರಲ್ಲ, ಅದ್ರ ತಕ್ಕಂಗ ಮೂವಿ ಕೊಟ್ಟಾರ. ಸೊ ಇನ್ನ ವಿವಾದದ ಬಂದ್ರ, KD ವಿವಾದತೆ ಬಂದಾಗ ನೂರಫತಿ ಅವರ ಐಟಮ್ ಸಾಂಗ್ ನ ವಿವಾದತೆಯನ್ನು ಒಯ್ದಾರ. ಯಾಕಂದ್ರೆ ಕೆಲವೊಂದ್ ಕಡೆ ಹೆಂಗಪ್ಪ ಅಂತಂದ್ರ ಪ್ರಾಜೆಕ್ಟ್ ಅಂದ್ರೆ ಎಕ್ಸ್ಪೆರಿಮೆಂಟ್ಸ್ ವರ್ಕ್ ಆಗಂಗಿಲ್ಲ. ಬಟ್ ಈ ಸಾಂಗ್ ಒಳಗ ಡಬಲ್ ಮೀನಿಂಗ್ ಐತಿ ಅನ್ನೋದು ಎಲ್ಲರಿಗೂ ಗ್ಯಾರಂಟಿ ಆಗಿ ಅದನ್ನ ಡಿಲೀಟ್ ಮಾಡ್ಸ್ಯಾರ. ಅಂಡ್ ಸೆನ್ಸರ್ ಬೋರ್ಡ್ದವರು ಸರ್ಟಿಫಿಕೇಟ್ ಕೊಟ್ಟಾರ. ನೆಕ್ಸ್ಟ್ ಆಲ್ ಆಫ್ ಎಲ್ಲಾ ಥಾಟ್ಸ್ ಅಂದ್ರೆ ಎಲ್ಲಾ ಪಾಯಿಂಟ್ಸ್ ಗಳು ಚೆಕ್ ಮಾಡಿದಾಗ KVN ಪ್ರೊಡಕ್ಷನ್ ಒಳಗ 2026ಕ್ಕೆ ಬಂದಂತಹ ಕನ್ನಡ ಪಿಕ್ಚರ್ ಸೂಪರ್ಬ್ ಫ್ಯಾಂಟಾಸ್ಟಿಕ್ ಮಸ್ತ್ ಮೂವಿ ಇದೆ. ನೆಕ್ಸ್ಟ್ ಇದಾದ್ಮ್ಯಾಗ ಟಾಕ್ಸಿಕ್ ಬರ್ತೈತಿ. ಈ 2026 ಕನ್ನಡ ಇಂಡಸ್ಟ್ರಿಗೆ ಬಿಗ್ಗೆಸ್ಟ್ ಹಿಟ್ ಕೊಡುವಂತ ಮೂವಿಗಳು ರಿಲೀಸ್ ಆಗ್ಲಿಕ್ಕತ್ತಾವ. ಇನ್ನು KD ಮೂವಿ ಫಸ್ಟ್ ಡೇನೆ 14.5 ಕೋಟಿ ರೂಪಾಯಿ ಅರ್ನ್ ಮಾಡೈತೆ, ಅಂದ್ರೆ ಕಲೆಕ್ಷನ್ ಮಾಡ್ಕೊಂಡು ಮುನ್ನುಗ್ಲಾಕತೈತೆ. ಮತ್ತಿನ್ನ ಎಕ್ಸ್ಟ್ರಾ ಥಿಯೇಟರ್ಗಳನ್ನ ತಗೊಳಕತ್ತಾರ. ಸೊ ಧ್ರುವ ಸರ್ಜಾ ಅವರ ನಟನೆ ಹೆಂಗೈತಪ್ಪ ಅಂತಂದ್ರ ಇಂಪ್ರೂವೈಸ್ ಐತಿ. ಅವ್ರನ್ನ ಈ ತರನು ನೋಡಬಹುದು ಅಂತ ಯಾರು ಅನ್ಕೊಂಡಿದ್ದಿಲ್ಲ. ಆ ತರ ಪ್ರೇಮ್ ಸರ್ ಡೈರೆಕ್ಷನ್ ಒಳಗ ತೋರ್ಸ್ಯಾರ. ಇನ್ನ ಇದ್ರೊಳಗೆ ನೆಗೆಟಿವ್ ಯಾರು ವಿಚಾರ ಮಾಡಕತ್ತಿರಲ್ಲ KD ಮೂವಿ ಸಲುವಾಗಿ, ಒಂದ್ಸಲ ಹೋಗಿ KD ಮೂವಿ ನೋಡ್ರಿ. ಫ್ಯಾಮಿಲಿ ಪರ್ಪಸ್ ಇದ್ದಲ್ಲೇ ಐತಿ, ಫ್ಯಾಮಿಲಿ ಸೆಂಟಿಮೆಂಟಲ್ ಮೂವಿ ಐತಿ. ಸೊ ಎಲ್ಲಾ ಫ್ಯಾಮಿಲಿನ ಕರ್ಕೊಂಡು ಹೋಗಿ KD ಮೂವಿ ಥಿಯೇಟರ್ನಾಗ ನೋಡ್ರಿ. ಪೈರಸಿ ಆಗಿರುವಂತಹ ಮೂವಿಗಳನ್ನ ನೋಡುವುದರಿಂದ ಏನಾಗ್ತೈತಪ್ಪ ಅಂತಂದ್ರ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗಂಗಿಲ್ಲ ಅದ್ರ ಇಂಪ್ಯಾಕ್ಟ್ ಹೆಂಗೈತಿ. ಥಿಯೇಟರ್ ಒಳಗೆ ಹೋಗಿ ಒಮ್ಮೆ ನೋಡಿದ್ರಂದ್ರ ಅದ್ರ ಎಫೆಕ್ಟಿವ್ ಗೊತ್ತಾಗ್ತೈತಿ. ಆಲ್ ಆಫ್ ರೇಟಿಂಗ್ ಎಷ್ಟು ಕೊಡ್ತೀನಪ್ಪ ಅಂತಂದ್ರ IMDb ಒಳಗ 9.5 ರೇಟಿಂಗ್ ಕೊಟ್ಟೈತಿ KD ಮೂವಿಗೆ. ಇನ್ನು ನನ್ನ ರೇಟಿಂಗ್ ಬತ್ತಪ್ಪ ಅಂತಂದ್ರ 8.5 ಕೊಡ್ತೀನಿ ನಾನು. ಯಾಕಪ್ಪ ಅಂತಂದ್ರ ಇನ್ನ ನೆಕ್ಸ್ಟ್ ಪಾತ್ರ ಬರೋದೈತಿ, ನೆಕ್ಸ್ಟ್ ಪಾರ್ಟ್ ಬರೋದೈತಿ. ಕಿಚ್ಚ ಸುದೀಪ್ ಸರ್ ಮತ್ತು ಧ್ರುವ ಸರ್ಜಾ ಅವ್ರ ಕಾಂಬಿನೇಷನ್ ಒಳಗ KD 2 ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಾರ ಆಫ್ಟರ್ ಕ್ರೆಡಿಟ್ ಪೋಸ್ಟ್ ಕ್ರೆಡಿಟ್ ಸೀನ್ದಾಗ.
ಆಲ್ರೆಡಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಅನೌನ್ಸ್ ಮಾಡ್ಯಾರ KD2 ದಿ ಡೆವಿಲ್ ಅಂತೇಳಿ. ಹೌದಾ, ಇಲ್ಲಿ ಟ್ವಿಸ್ಟಿಂಗ್ ಭಾಳ ಅದಾವ ಈ ಮೂವಿ ಒಳಗ. ಸತ್ಯವತಿಯಾಗಿ ಶಿಲ್ಪಾ ಶೆಟ್ಟಿ ಅದಾರಲ್ಲ ಶಿಲ್ಪಾ ಶೆಟ್ಟಿ ಮತ್ತು ರಮೇಶ್ ಅರವಿಂದ್ ಅವರ ಟ್ವಿಸ್ಟ್ ಬರ್ತೈತಿ. ನೆಕ್ಸ್ಟ್ ರವಿಚಂದ್ರನ್ ಸರ್ ಅವ್ರ ಟ್ವಿಸ್ಟ್ ಬರ್ತೈತಿ. ಆಲ್ ಓವರ್ ಕತೆ ಭಾಳ ಎಳೆದಿಲ್ಲ ಅವರು. ಕತೆ ಎಷ್ಟು ಬೇಕು ಅಷ್ಟೇ ಐತದ. ಕತೆ ಎಳೆದಿಲ್ಲ, ಒಂದು ಸೀನನ್ನು ಎಳಿತಾರಲ್ಲ ಅದೇನು ಎಳೆದಿಲ್ಲ. ಜಸ್ಟ್ ಸ್ಟಾರ್ಟ್ ಆಯ್ತು, ಎಂಡ್ ಹೆಂಗಾಯ್ತು, ಎಂಡ್ ಒಳಗ ಏನೈತಿ ಇದಿಷ್ಟ ತೋರ್ಸ್ಯಾರ. ಪೋಸ್ಟ್ ಕ್ರೆಡಿಟ್ ಸೀನ್ ನೀವು ನೋಡಿದ್ರಪ್ಪ ಅಂತಂದ್ರ ಪಕ್ಕ ನೀವು ಗ್ಯಾರಂಟಿ ಹೇಳ್ತೀರಿ ನೀವು ಇದನ್ನ ಮೂವಿ ನೋಡ್ಲೇಬೇಕಂತೇಳಿ. ಸೊ ಈ ಮೂವಿ ರಿವ್ಯೂ ಇಷ್ಟ ಆದ್ರ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಿಂಗೆ ಹೊಸ ಹೊಸ ಮೂವಿ ರಿವ್ಯೂಸ್ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.